ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆ ಇವತ್ತಿನ ನೋಡಿದಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ 3 ಮಾರ್ಕ್ಸ್ಗೆ ಸ್ಮಾಲ್ ಪ್ರಾಬ್ಲಮ್ಸ್ ಕೇಳಿದರು. ಸೊ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫೋರ್ತ್ ಒಂದು ಪ್ರಾಬ್ಲಮ್ ಕ್ವಶನ್ ಯಾವುದಿದೆ ಅಂತಂದರೆ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಪ್ರೊಸೆಸ್ ಅಕೌಂಟ್. ನೋಡಿ, ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ಪ್ರೊಸೆಸ್ ಅಕೌಂಟ್ ಮಾಡಬೇಕು. ಸೊ ಪ್ರೊಸೆಸ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಕ್ರೆಡಿಟ್ ಸೈಡಿಗೆ 3 ಎಂಟ್ರಿ ಬರುತ್ತೆ: ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್, ಬ್ಯಾಲೆನ್ಸ್. ಬೇರೆಲ್ಲದನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಸೊ ಯಾವುದೇ ಒಂದು ಪ್ರಾಡಕ್ಟನ್ನು ತಯಾರು ಮಾಡಬೇಕಾದ್ರೆ ಫಸ್ಟು ರಾ ಮೆಟೀರಿಯಲ್ಸ್ ಬೇಕೇ ಬೇಕು. ಸೊ ಫಸ್ಟು ಯಾವಾಗಲೂ ನಾವು ಯೂನಿಟ್ ಇಂಟ್ರೊಡ್ಯೂಸ್ಡನ್ನು ಬರೀಬೇಕು. ಯೂನಿಟ್ ಇಂಟ್ರೊಡ್ಯೂಸ್ಡ್ ಅಂತಂದರೆ ರಾ ಮೆಟೀರಿಯಲ್ಸ್ ಇನ್ಫಾರ್ಮೇಷನ್ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಅದನ್ನು ಬರೆದ್ರೆ ಆಯಿತು. ನೋಡಿ, ಕ್ವಶನಲ್ಲಿ ಕೊಟ್ಟಿದ್ದಾರೆ 1000 ಯೂನಿಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯೂನಿಟ್ ಕಾಲಮಲ್ಲಿ 1000. ಸೊ ಆ 1000ಗೆ ರೇಟ್ ಎಷ್ಟಿದೆ ಅಂತಂದರೆ 6 ಪರ್ ಯೂನಿಟ್. ಒಂದು ಯೂನಿಟಿಗೆ 6 ರೂಪಾಯಿ. 1000 ಯೂನಿಟಿಗೆ ಎಷ್ಟಾಗುತ್ತೆ? 6000 ರೂಪಾಯಿ ಆಗುತ್ತೆ. ಸೊ ಫಸ್ಟು ಯೂನಿಟ್ ಬರ್ಕೊಳ್ಬೇಕು. ಏನಕ್ಕೆ ಅಂತಂದರೆ ರಾ ಮೆಟೀರಿಯಲ್ಸ್ ಇಲ್ಲದೆ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಫಸ್ಟ್ ಯಾವಾಗಲೂ ರಾ ಮೆಟೀರಿಯಲ್ಸ್ ಬರ್ಕೊಳ್ಬೇಕು. ಎಷ್ಟು ಯೂನಿಟ್ ರಾ ಮೆಟೀರಿಯಲ್ಸ್ ತೊಗೊಳ್ತಿದ್ದಾರೆ? 1000 ಯೂನಿಟ್ಸ್ ರಾ ಮೆಟೀರಿಯಲ್ಸ್ ತೊಗೊಳ್ತಿದ್ದಾರೆ. ಒಂದು ಯೂನಿಟಿಗೆ 6 ರೂಪಾಯಿ. ಸೊ 6000 ಹೇಗೆ ಬಂತು ಅಂತಂದರೆ 1000 ಇಂಟು 6. ಬರೀ ರಾ ಮೆಟೀರಿಯಲ್ಸ್ ಇದ್ದರೆ ಪ್ರಾಡಕ್ಟ್ ತಯಾರು ಮಾಡಲಿಕ್ಕಾಗಲ್ಲ. ಬೇರೆ ಒಂದಷ್ಟು ಖರ್ಚುಗಳಾಗುತ್ತೆ. ಎಲ್ಲ ಖರ್ಚನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಬೇರೆ ಏನೇನು ಖರ್ಚಾಗ್ತಾ ಇದೆ? ಲೇಬರಿಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ಲೇಬರ್ ಅಮೌಂಟ್ ಎಷ್ಟಿದೆ? ಯೂನಿಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲ್ಲ ಲೇಬರಿಗೆ, ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿರ್ತಾರೆ. ಲೇಬರ್ 5000. ನೆಕ್ಸ್ಟ್ ಅದರ್ ಮೆಟೀರಿಯಲ್ಸ್. ಸೊ ಅದರ್ ಮೆಟೀರಿಯಲ್ಸ್ ಏನು ಖರ್ಚಾಗ್ತಾಯಿದೆ? ಬರೀ ರಾ ಮೆಟೀರಿಯಲ್ಸ್ ಇದ್ದರೆ ಪ್ರಾಡಕ್ಟ್ ತಯಾರಾಗಲ್ಲ. ರಾ ಮೆಟೀರಿಯಲ್ಸ್ ಜೊತೆಗೆ ಅದರ್ ಮೆಟೀರಿಯಲ್ಸ್ ಕೂಡ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕ್ರಿಕೆಟ್ ಬ್ಯಾಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಮರದ ಕ್ರಿಕೆಟ್ ಬ್ಯಾಟ್ ಈಗ ತಯಾರು ಮಾಡಲ್ಲ. ಎಕ್ಸಾಂಪಲ್ ಹೇಳ್ತಿರೋದು, ಮರದ ಕ್ರಿಕೆಟ್ ಬ್ಯಾಟ್ ಮಾಡಬೇಕು ಅಂತಂದರೆ ಬರೀ ಮರ ಸಾಕಾಗಲ್ಲ. ಮರದ ಜೊತೆಗೆ ಗ್ರಿಪ್ಪರ್ ಬೇಕಾಗತ್ತೆ, ಇದನ್ನು ಗ್ಲೋ ಬೇಕಾಗತ್ತೆ. ಸೊ ಎಲ್ಲ ಅದರ್ ಮೆಟೀರಿಯಲ್ಸ್. ಬರೀ ರಾ ಮೆಟೀರಿಯಲ್ಸ್ ಅಲ್ಲದೆ ಬೇರೆ ಒಂದಷ್ಟು ಮೆಟೀರಿಯಲ್ಸ್ ಕೂಡ ಬೇಕಾಗುತ್ತೆ. ಅದಕ್ಕೆ ಅದರ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಅದರ್ ಮೆಟೀರಿಯಲ್ಸ್ 2000 ರೂಪೀಸ್ ಇದೆ. ಎಕ್ಸ್ಪೆನ್ಸಸ್ ಹಾಗಾಗಿ ಡೆಬಿಟ್ ಸೈಡ್. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟಾಗಿ ಒಂದಷ್ಟು ಖರ್ಚಾಗ್ತಾ ಇದೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? ಡೈರೆಕ್ಟ್ ಎಕ್ಸ್ಪೆನ್ಸಸ್ 1000. ನೆಕ್ಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 1000. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ನಾರ್ಮಲ್ ವೇಸ್ಟೇಜ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಾರ್ಮಲ್ ವೇಸ್ಟೇಜ್ ಅಂತಂದರೆ ಯಾವುದೇ ಒಂದು ಪ್ರಾಡಕ್ಟನ್ನು ತಯಾರು ಮಾಡಬೇಕಾದ್ರೆ ಮೆಟೀರಿಯಲ್ಸ್ ಡ್ಯಾಮೇಜ್ ಆಗೇ ಆಗುತ್ತೆ. ರಾ ಮೆಟೀರಿಯಲ್ಸ್ ನೋಡಿ 1000 ಯೂನಿಟ್ಸ್ ತೊಗೊಂಡಿದ್ರೆ ಡ್ಯಾಮೇಜ್ ಆಗೇ ಆಗುತ್ತೆ. ಆನ್ ಅಸಂಪ್ಷನ್ ಏನು ಅಂತಂದರೆ, ಡ್ಯಾಮೇಜ್ ಆಗಿರೋಂಥ ರಾ ಮೆಟೀರಿಯಲ್ಸನ್ನು ಕೂಡ ಸೇಲ್ ಮಾಡ್ಬೋದು. ಹಾಗಾಗಿ ನಮಗೆ ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ನಾವು ನಾರ್ಮಲ್ ಲಾಸನ್ನು ಎಲ್ಲ ಪ್ರಾಬ್ಲಮ್ನಲ್ಲಿ ಕ್ರೆಡಿಟ್ ಸೈಡ್ ಬರೆಯುವಂಥದ್ದು. ಬೈ ನಾರ್ಮಲ್ ಲಾಸ್ ಅಕೌಂಟ್. ಯೂಶ್ವಲಿ ನಾರ್ಮಲ್ ಲಾಸನ್ನು ಪರ್ಸಂಟೇಜಲ್ಲಿ ಕೊಟ್ಟಿರ್ತಾರೆ. 10% ಅಂತ ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಸ್ಟಾರ್ಟಿಂಗ್ನಲ್ಲಿರೋ ಯೂನಿಟ್ ಮೇಲೆ. 1000 ಯೂನಿಟ್ ಇತ್ತು, 1000ದಲ್ಲಿ 10% ಹಾಳಾಗ್ತಾ ಇದೆ. 1000ದಲ್ಲಿ 10% ಹಾಳಾಯಿತು ಅಂತಂದರೆ 100 ಯೂನಿಟ್ ಹಾಳಾಯಿತು ಅಂತ ಅರ್ಥ. ಸೊ ಈ ಹಾಳಾಗಿರೋ ಯೂನಿಟನ್ನು ಸ್ಕ್ರ್ಯಾಪಿಗೆ ಹಾಕಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಸ್ಕ್ರ್ಯಾಪ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಹಾಗಾಗಿ ಅಮೌಂಟ್ ಏನೂ ಬರೀಲಿಕ್ಕಿಲ್ಲ. ಈ 100 ಹೇಗೆ ಬಂತು ಅಂತಂದರೆ, 1000ನಲ್ಲಿ 10% ಡ್ಯಾಮೇಜ್ ಆಗಿದೆ. 1000ದಲ್ಲಿ 10% ಡ್ಯಾಮೇಜ್ ಆಗಿದೆ ಅಂತಂದರೆ 100 ಯೂನಿಟ್ಸ್ ಡ್ಯಾಮೇಜ್ ಆದಂಗೆ ಆಗುತ್ತೆ. ಸೊ ಈ 100 ಹಾಳಾಗಿರೋಂಥ 100 ಯೂನಿಟನ್ನು ಸ್ಕ್ರ್ಯಾಪಿಗೆ ಹಾಕಬೇಕು. ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಡದೇ ಇರೋಂಥ ಕಾರಣ ಅಮೌಂಟ್ ಬರ್ದಿಲ್ಲ. ನೆಕ್ಸ್ಟ್ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಅಬ್ನಾರ್ಮಲ್ ಲಾಸಾ ಅಬ್ನಾರ್ಮಲ್ ಗೈನ್ ಅಂತ ಫೈಂಡ್ ಔಟ್ ಮಾಡಬೇಕು. ಅಬ್ನಾರ್ಮಲ್ ಲಾಸ್ ಆದರೆ ಕ್ರೆಡಿಟ್ ಸೈಡ್, ಅಬ್ನಾರ್ಮಲ್ ಗೈನ್ ಆದರೆ ಡೆಬಿಟ್ ಸೈಡ್ ಬರೀಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಕ್ವಶನಲ್ಲಿ ಎಲ್ಲೂ ಕೂಡ ಔಟ್ಪುಟ್ಟಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಔಟ್ಪುಟ್ಟಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ನೀವು ಅಬ್ನಾರ್ಮಲ್ ಲಾಸ್ ಅಬ್ನಾರ್ಮಲ್ ಗೈನ್ ಫೈಂಡ್ ಔಟ್ ಮಾಡೋದು ಬೇಡ. ಜಸ್ಟ್ ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿದರೆ ಆಯಿತು. ಯಾಕೆ ಅಂತಂದರೆ ಔಟ್ಪುಟ್ ಇಲ್ಲದೇ ನಾವು ಅಬ್ನಾರ್ಮಲ್ ಲಾಸ್ ಅಬ್ನಾರ್ಮಲ್ ಗೈನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗಲ್ಲ. ಸೊ ಈಗ ಇಲ್ಲಿಗೆ ಮುಗೀತು ಸೊಲ್ಯೂಷನ್ನು. ಸಿಂಪಲ್ ಪ್ರಾಬ್ಲಮ್. ಜಸ್ಟ್ ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ರೆ ಆಯಿತು. ನೋಡಿ, ಯೂನಿಟ್ ಕಾಲಮ್ ಟೋಟಲ್ ಮಾಡ್ತಾ ಇದ್ದೀನಿ. 1000 ಇದೆ, 100 ಇದೆ. ಜಾಸ್ತಿ ಇರೋವಂಥದ್ದನ್ನು ಎರಡು ಸೈಡ್ ಬರೀಬೇಕು. 1000 ಜಾಸ್ತಿ ಇದೆ, 1000ಅನ್ನು ಎರಡು ಕಡೆ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಮೌಂಟ್ ಟೋಟಲ್ ಮಾಡಿದಾಗ 6, 5, 11, 11, 2, 13, 2, 15,000 ರೂಪಾಯಿ ಅಮೌಂಟ್ ಇದೆ. ಸೊ ಕ್ರೆಡಿಟ್ ಸೈಡು 15,000 ಬರೀತಾ ಇದ್ದೀನಿ. ಸೊ ಇಲ್ಲಿ ಬೈ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗೂಡ್ಸ್ ಅಂತ ಬರೆದು ಬ್ಯಾಲೆನ್ಸ್ ಬರೆದ್ರೆ ಆಯಿತು. ಬೈ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗೂಡ್ಸ್. ಬ್ಯಾಲೆನ್ಸ್ ಬರೆಯೋದು ಹೇಗೆ? ಫಿನಿಶ್ಡ್ ಗೂಡ್ಸ್ ಅಕೌಂಟ್ 1000 - 100 900. ದೆನ್ 15,000 - 0 15,000. ಯಾಕೆ ಅಬ್ನಾರ್ಮಲ್ ಲಾಸ್ ಗೇನ್ ಫೈಂಡ್ ಔಟ್ ಮಾಡಲಿಲ್ಲ ಅಂತಂದರೆ,
ಔಟ್ಪುಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಯಾವಾಗ ಔಟ್ಪುಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರಲ್ವೋ ಆವಾಗ ನೀವು ಅಬ್ನಾರ್ಮಲ್ ಲಾಸ್ ಮತ್ತು ಗೈನನ್ನು ಫೈಂಡ್ ಔಟ್ ಮಾಡೋದು ಬೇಡ, ಜಸ್ಟ್ ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ರೆ ಆಯಿತು. ಸೊ ಈಗ 1000 ಜಾಸ್ತಿ ಇತ್ತು, 2 ಸೆಟ್ 1000 ಬರ್ಕೊಂಡಿದ್ದೀವಿ. 1000 ಮೈನಸ್ 100 900, 15,000 ಮೈನಸ್ 0 15,000. ಅಲ್ಲಿಗೆ ಪ್ರೊಸೆಸ್ ಅಕೌಂಟ್ ಪ್ರಾಬ್ಲಮ್ ಆಯಿತು. ನೆಕ್ಸ್ಟು ಕ್ಯಾಲ್ಕುಲೇಟ್ BEP. ಫಿಫ್ತ್ ಒನ್ ಕ್ವಶನ್ ಕ್ಯಾಲ್ಕುಲೇಟ್ BEP ಅಂತ ಕೊಟ್ಟಿದ್ದಾರೆ. BEP ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, BEPಗೆ ಫಾರ್ಮುಲಾ ಬ್ರೇಕ್ ಈವನ್ ಪಾಯಿಂಟ್. BEPನ ಕೊಡೋ ಬದಲು ಸೇಲ್ಸ್ ಎಟ್ ನೈದರ್ ಪ್ರಾಫಿಟ್ ನಾರ್ ಲಾಸ್ ಆ ಥರ ಇಂಡೈರೆಕ್ಟ್ ಆಗಬೇಕಾದ್ರೂ ಕೊಡ್ಬೋದು. ಬ್ರೇಕ್ ಈವನ್ ಪಾಯಿಂಟ್ ಅಂತಂದರೆ ಕನ್ನಡದಲ್ಲಿ ಅಸ್ಲು, ಎಷ್ಟು ವ್ಯಾಪಾರ ಆಗಲಿಕ್ಕೂ ನಮಗೆ ಹಾಕಿರುವಂಥ ಬಂಡವಾಳ ಬರುತ್ತೆ. BEPಗೆ ಫಾರ್ಮುಲಾ ಏನು ಅಂತಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ BEP ಸಿಗುತ್ತೆ. ಬಟ್ ಕ್ವಶನಲ್ಲಿ ಎಲ್ಲೂ ಕೂಡ PV ರೇಷಿಯೋ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಫಸ್ಟು ನೀವು PV ರೇಷಿಯೋ ಫೈಂಡ್ ಔಟ್ ಮಾಡ್ಕೊಳ್ಬೇಕು. PV ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ 3 ಫಾರ್ಮುಲಾ ಇದೆ. ಸೊ ಕ್ವಶನಲ್ಲಿ ಕೊಟ್ಟಿರೋಂಥ ಡೀಟೇಲ್ಸಿಗೆ ಯಾವ ಫಾರ್ಮುಲಾ ಸೂಟೇಬಲ್ ಆಗುತ್ತೆ ಅಂತ ನೋಡಿಕೊಂಡು ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. PV ರೇಷಿಯೋಗೆ ಏನು ಫಾರ್ಮುಲಾ ಇದೆ? ಫಸ್ಟ್ ಫಾರ್ಮುಲಾ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೆಕೆಂಡ್ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಈಗ ಸೇಲ್ಸು ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟು ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೇಲ್ಸ್ ಏನು ಅಮೌಂಟ್ ಕೊಟ್ಟಿದ್ದಾರೆ? ಸೇಲ್ಸ್ 2 lakh ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ ಅಮೌಂಟ್ ಎಷ್ಟಿದೆ? ಸೇಲ್ಸ್ 2 lakh, ವೇರಿಯಬಲ್ ಕಾಸ್ಟ್ 1,20,000 ಡಿವೈಡೆಡ್ ಬೈ ಸೇಲ್ಸ್ 2 lakh ಇಂಟು 100. ಸೊ 2 lakh ಡಿವೈಡೆಡ್ ಬೈ 1,20,000 ಅಂತಂದರೆ 80,000 ಆಗುತ್ತೆ. 80,000 ಡಿವೈಡೆಡ್ ಬೈ 2 lakh ಇಂಟು 100 ಆನ್ಸರ್ 40% ಬರುತ್ತೆ. ನೋಡಿ, PV ರೇಷಿಯೋ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿರಲಿಲ್ಲ. ಆದರೂ ಏನಕ್ಕೆ PV ರೇಷಿಯೋ ಫೈಂಡ್ ಔಟ್ ಮಾಡಿದ್ದು ಅಂತಂದರೆ BEPಗೆ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಹಾಗಾಗಿ PV ರೇಷಿಯೋ ನಾವು ಸೊಲ್ಯೂಷನ್ ಮಾಡ್ಕೊಂಡಿದ್ದು. 80,000 ಡಿವೈಡೆಡ್ ಬೈ 2 lakh ಇಂಟು 100 ಮಾಡಿದಾಗ 40 ಬರುತ್ತೆ. ಬರೋ ಆನ್ಸರ್ನ ಪರ್ಸೆಂಟೇಜಲ್ಲಿ ಬರ್ಕೊಳ್ಬೇಕು. ಈಗ BEP ಫೈಂಡ್ ಔಟ್ ಮಾಡ್ಬೋದು. BEP ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ನೋಡಿ, ಇದು ಫಿಫ್ತ್ ಒನ್ನಿಗೆ ಸೊಲ್ಯೂಷನ್ ನಾನು ಮಾಡ್ತಿರೋದು. ಫಿಕ್ಸ್ಡ್ ಕಾಸ್ಟ್ ಅವರೇ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ 30,000 ಡಿವೈಡೆಡ್ ಬೈ PV ರೇಷಿಯೋ ಬಂದಿರೋಂಥ ಆನ್ಸರ್ 40%. 42.5 30 30 60 60 ಪ್ಲಸ್ 15 75,000 ಬರುತ್ತೆ. ಒಂದ್ಸತಿ ನೋಡೋಣ. 30,000 ಡಿವೈಡೆಡ್ ಬೈ 40%, ಆನ್ಸರ್ 75,000 rupees. ಸೊ ಅಲ್ಲಿಗೆ BEP ಫಿಫ್ತ್ ಒನ್ ಸೊಲ್ಯೂಷನ್ ಮಾಡಿ ಆಯಿತು. ಸಿಕ್ಸ್ತ್ ಒನ್ ಏನು ಕೊಟ್ಟಿದ್ದಾರೆ? ಕ್ಯಾಲ್ಕುಲೇಟ್ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ಈಚ್ ಆಫ್ ದ ಫಾಲೋವಿಂಗ್ ಸಿಚುವೇಶನ್ಸ್. ಈ 3 ಸಿಚುವೇಶನ್ಸಿಗೆ ಮಾರ್ಜಿನ್ ಆಫ್ ಸೇಫ್ಟಿ ಫೈಂಡ್ ಔಟ್ ಮಾಡಿ ಏನು ಕೊಟ್ಟಿದ್ದಾರೆ? ಸಿಕ್ಸ್ತ್ ಒನ್ ಕ್ವಶನ್ ನಾನು ಮಾಡ್ತಿರೋದು. ಫಸ್ಟ್ ಸಿಚುವೇಶನ್ ಏನು ಕೊಟ್ಟಿದ್ದಾರೆ? ಕೇಸ್ ಎ ಏನಿದೆ? BEP 30% ಕೊಟ್ಟಿದ್ದಾರೆ. ಆ್ಯಕ್ಚುಯಲ್ ಸೇಲ್ಸ್ 50,000 ಇದೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿಗೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನು ಅಂತಂದರೆ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಸಿಗುತ್ತೆ. ಆ್ಯಕ್ಚುಯಲ್ ಸೇಲ್ಸ್ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಆ್ಯಕ್ಚುಯಲ್ ಸೇಲ್ಸ್ 50,000. ಬ್ರೇಕ್ ಈವನ್ ಸೇಲ್ಸ್ ಕೊಡಲಿಲ್ಲ, ಪರ್ಸಂಟೇಜ್ ಕೊಟ್ಟಿದ್ದಾರೆ. ಬ್ರೇಕ್ ಈವನ್ ಪಾಯಿಂಟ್ ಪರ್ಸಂಟೇಜ್ ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ? 30% ಕೊಟ್ಟಿದ್ದಾರೆ. ಸೇಲ್ಸ್ ಮೇಲೆ 30% ಮಾಡಿದ್ರೆ ಆಯಿತು. 50,000 ಇಂಟು 30%, 5 3s 15,000 ಬ್ರೇಕ್ ಈವನ್ ಸೇಲ್ಸ್ ಆಗುತ್ತೆ. ಅಲ್ಲಿಗೆ ಮಾರ್ಜಿನ್ ಆಫ್ ಸೇಫ್ಟಿ ಆನ್ಸರ್ ಎಷ್ಟು ಅಂತಂದರೆ 50,000 ಮೈನಸ್ 15,000 35,000. ಇಲ್ಲಿ 15,000 ಹೇಗೆ ಬಂತು ಅಂತಂದರೆ ಟೋಟಲ್ ಸೇಲ್ಸ್ ಎಷ್ಟಿತ್ತು? ಟೋಟಲ್ ಸೇಲ್ಸ್ 50,000 ಇದೆ. ಪರ್ಸಂಟೇಜ್ ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ? BEP ಪರ್ಸಂಟೇಜ್ 30% ಕೊಟ್ಟಿದ್ದಾರೆ. 50,000 ಇಂಟು 30% ಮಾಡಿದಾಗ ಬ್ರೇಕ್ ಈವನ್ ಸೇಲ್ಸ್ ಸಿಗುತ್ತೆ. ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್. ಆ್ಯಕ್ಚುಯಲ್ ಸೇಲ್ಸ್ 50,000, ಬ್ರೇಕ್ ಈವನ್ ಸೇಲ್ಸ್ 15,000. 50 ಅಲ್ಲಿ 15 ಹೋದರೆ 35,000 ಬರುತ್ತೆ. ಅಲ್ಲಿಗೆ ಕೇಸ್ ಎ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಕೇಸ್ ಬಿ. ಕೇಸ್ ಬಿ ಏನು ಕೊಟ್ಟಿದ್ದಾರೆ? ಬ್ರೇಕ್ ಈವನ್ ಪಾಯಿಂಟ್ 75% ಅಂತ ಕೊಟ್ಟಿದ್ದಾರೆ. BEP 75%. ಆ್ಯಕ್ಚುಯಲ್ ಸೇಲ್ಸ್ ಕೇಸ್ ಎದೇ ಬರ್ಕೊಳ್ಬೇಕು ನಾವು. ಈಗ ಕೇಸ್ ಬಿಗೆ ಯಾವುದೇ ಥರ ಆ್ಯಕ್ಚುಯಲ್ ಸೇಲ್ಸ್ ಕೊಟ್ಟಿಲ್ಲ. ಆ್ಯಕ್ಚುಯಲ್ ಸೇಲ್ಸ್ ಎಷ್ಟು? ಆ್ಯಕ್ಚುಯಲ್ ಸೇಲ್ಸ್ 50,000. ಏನು ಫೈಂಡ್ ಔಟ್ ಮಾಡಬೇಕು ನೀವು? ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ಏನು? ಆ್ಯಕ್ಚುಯಲ್ ಸೇಲ್ಸ್ ಮೈನಸ್
ಬ್ರೇಕ್ ಈವನ್ ಸೇಲ್ಸ್. ಆ್ಯಕ್ಚುಯಲ್ ಸೇಲ್ಸ್ ಎಷ್ಟಿದೆ? 50,000. ಬ್ರೇಕ್ ಈವನ್ ಸೇಲ್ಸ್ ಫೈಂಡ್ ಔಟ್ ಮಾಡೋದಕ್ಕೆ 50,000 ಇಂಟು 75%. 50,000 ಇಂಟು 75% ಮಾಡಿದಾಗ 37,500 ಬರುತ್ತೆ. ಹೇಗೆ ಬಂತು 37,500? ಆ್ಯಕ್ಚುಯಲ್ ಸೇಲ್ಸ್ ಮೇಲೆ ಅವ್ರು ಕೊಟ್ಟಿರೋವಂಥ ಪರ್ಸಂಟೇಜ್. ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ? BEP ಪರ್ಸಂಟೇಜ್ 75%. ಅವಾಗ ಲೆಸ್ ಮಾಡಿದಾಗ ಬರೋವಂಥ ಆನ್ಸರ್ 50,000 ಮೈನಸ್ 37,500 ಮಾಡಿದಾಗ 12,500 ಬರುತ್ತೆ. ಅಲ್ಲಿಗೆ ಕೇಸ್ ಬಿ ಫೈಂಡ್ ಔಟ್ ಮಾಡಿ ಆಯಿತು. ಕೇಸ್ ಸಿಲಿ ಏನು ಕೊಟ್ಟಿದ್ದಾರೆ? PV ರೇಷಿಯೋ ಕೊಟ್ಟಿದ್ದಾರೆ. PV ರೇಷಿಯೋ ಸ್ಟ್ಯಾಂಡ್ಸ್ ಫಾರ್ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. PV ರೇಷಿಯೋ 40%, ಪ್ರಾಫಿಟ್ 30,000. ಸೊ ಪ್ರಾಫಿಟ್ ಕೊಟ್ಟಾಗ ಮಾರ್ಜಿನ್ ಆಫ್ ಸೇಫ್ಟಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಮಾರ್ಜಿನ್ ಆಫ್ ಸೇಫ್ಟಿ ಈಕ್ವಲ್ಸ್ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಸೊ ಎಲ್ಲ ಪ್ರಾಬ್ಲಮನ್ನು ನಾನು ನಿಮಗೆ 10 ಮಾರ್ಕ್ಸ್ ವೀಡಿಯೋದಲ್ಲಿ ಇದ್ದದನ್ನು ಹೇಳಿದ್ದೀನಿ. PV ರೇಷಿಯೋ ಅಂದರೆ ಏನು, ಮಾರ್ಜಿನ್ ಆಫ್ ಸೇಫ್ಟಿ ಅಂತಂದರೆ ಏನು ಅಂತ. ಸೊ ಇಲ್ಲೇನಾದ್ರು ಡೌಟ್ ಬಂದರೆ ನೀವು ಆ ವೀಡಿಯೋಸ್ ನೋಡಿಕೊಂಡು ನಂತರದಲ್ಲಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಪ್ರಾಫಿಟ್ಟು ಅವರೇ ಕೊಟ್ಟಿದ್ದಾರೆ 30,000, PV ರೇಷಿಯೋನ ಅವರೇ ಕೊಟ್ಟಿದ್ದಾರೆ 40%. ಅಲ್ಲಿಗೆ 30 60 ಪ್ಲಸ್ 75,000 ಆನ್ಸರ್ ಆಗುತ್ತೆ. 30,000 ಡಿವೈಡೆಡ್ ಬೈ 40%, ಆನ್ಸರ್ ಈಸ್ 75,000. ಅಲ್ಲಿಗೆ ನಾವು 6th one ಕೂಡ ಮಾಡಿ ಆಯಿತು. ನೆಕ್ಸ್ಟು 7th one. 7th one ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಟೋಟಲ್ ಆಗಿ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವು ನನಗೆ ಮಾಡ್ತಿರೋಂಥ ಸೊಲ್ಯೂಷನ್ 7th ಒನ್ನಿಗೆ ಟೋಟಲ್ ಕಿಲೋಮೀಟರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಟೋಟಲ್ ಕಿಲೋಮೀಟರ್ಸ್ಗೆ ಫಾರ್ಮುಲಾ ಏನು ಅಂತಂದರೆ, ನಂಬರ್ ಆಫ್ ಬಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಿಮಗೆ ಟೋಟಲ್ ಕಿಲೋಮೀಟರ್ಸ್ ಆನ್ಸರ್ ಸಿಗುತ್ತೆ. ನಂಬರ್ ಆಫ್ ಬಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಬಸ್ಸಸ್ 2 ಬಸ್ಸಸ್. ನಂಬರ್ ಆಫ್ ಡೇಸ್ ಕೂಡ ಕೊಟ್ಟಿದ್ದಾರೆ. ಡೇ ಓಪನ್ ಇನ್ ಎ ಮಂತ್ 30 days. ನಂಬರ್ ಆಫ್ ಟ್ರಿಪ್ಸ್ ಕೊಟ್ಟಿದ್ದಾರೆ. ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್ 2 ಬಸ್. ಟ್ರಿಪ್ ಮೇಡ್ ಬೈ ಈಚ್ ಬಸ್ 2 trips. ಡಿಸ್ಟೆನ್ಸ್ ಏನಂತ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಆಫ್ ರೂಟು 100 kilometers ಒನ್ ಸೈಡ್. ಹೋಗಲಿಕ್ಕೆ 100. ನೋಡಿ, ಟ್ರಿಪ್ ಅಂತಂದರೆ ಏನು? ಹೋಗಿ ಬರೋವಂಥದ್ದು. ನೀವು ಡಿಸ್ಟೆನ್ಸ್ ಏನು ಬರ್ಕೊಳ್ಬೇಕು ಅಂತಂದರೆ, ಹೋಗಲಿಕ್ಕೆ 100, ವಾಪಸ್ ಬರಲಿಕ್ಕೆ 100, ಟೋಟಲ್ ಆಗಿ 200 kilometer ಆಗುತ್ತೆ. 2 ಸತಿ ಹೋಗಿ ಬಂದಿದ್ದಾರೆ ಅಂದ್ಕೊಂಡು ನೀವು 400 ಬರ್ಕೊಳ್ಳೋಕ್ಕಿಲ್ಲ. 2 ಸತಿ ಹೋಗಿ ಟ್ರಿಪ್ 2 ಇದೆ ಅಂತಿದೆ, 2 ಟ್ರಿಪ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಟ್ರಿಪ್ಸ್ 2 ಅಂತ ಬರ್ಕೊಳ್ಬೇಕು. ಡಿಸ್ಟೆನ್ಸ್ ಏನು ಬರ್ಕೊಳ್ಬೇಕು ಅಂತಂದರೆ, 1 ಸತಿ ಹೋಗಿ ಬರಲಿಕ್ಕೆ ಎಷ್ಟಾಗುತ್ತೋ ಅಷ್ಟು ಬರ್ಕೊಂಡ್ರೆ ಆಯಿತು. 1 ಸತಿ ಹೋಗ್ಲಿಕ್ಕೆ 100, ವಾಪಸ್ ಬರಲಿಕ್ಕೆ 100. 200 ಹೇಗೆ ಬಂತು ಅಂತಂದರೆ 100 + 100. ಹೋಗಲಿಕ್ಕೆ 100, ವಾಪಸ್ ಬರಲಿಕ್ಕೆ 100. 2 ಟ್ರಿಪ್ ಹೋಗಿ ಬರ್ತಿದ್ದಾರೆ. 200 × 2 ಅಂತಂದರೆ 400 ಆಗುತ್ತೆ. ಸೊ ನಂಬರ್ ಆಫ್ ಬಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಮಾಡಿದಾಗ ಟೋಟಲ್ ಕಿಲೋಮೀಟರ್ ಸಿಗುತ್ತೆ. 2 ಬಸ್ ಇದೆ. ನಂಬರ್ ಆಫ್ ಬಸ್ಸಸ್ 2, ನಂಬರ್ ಆಫ್ ಡೇಸ್ 30, ನಂಬರ್ ಆಫ್ ಟ್ರಿಪ್ಸ್ 2, ಡಿಸ್ಟೆನ್ಸ್ 200. ಇವಿಷ್ಟು ಸಿಂಪ್ಲಿಫೈ ಮಾಡಿದಾಗ 24,000 kilometers ಬರುತ್ತೆ. ಸೊ ಒಂದು ತಿಂಗಳಲ್ಲಿ ಆ ಕಂಪನಿಯ ಬಸ್ಸು ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತಂದರೆ 24,000 kilometer ಹೋಗಿದೆ. 24,000 ಹೇಗೆ ಬಂತು? 2 × 30 × 2 × 200. ಆನ್ಸರ್ ಈಸ್ 24,000. ನೆಕ್ಸ್ಟ್ ಈಗ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫೈಂಡ್ ಔಟ್ ಮಾಡಬೇಕು. ಪ್ಯಾಸೆಂಜರ್ ಕಿಲೋಮೀಟರ್ಸಿಗೆ ಫಾರ್ಮುಲಾ ಏನು ಅಂತಂದರೆ, ಟೋಟಲ್ ಕಿಲೋಮೀಟರ್ಸ್ ಇಂಟು ಸೀಟಿಂಗ್ ಕೆಪಾಸಿಟಿ ಇಂಟು ಕೆಪಾಸಿಟಿ ಆಕ್ಯುಪೈಡ್. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಿಮಗೆ ಪ್ಯಾಸೆಂಜರ್ ಕಿಲೋಮೀಟರ್ ಸಿಗುತ್ತೆ. ಟೋಟಲ್ ಕಿಲೋಮೀಟರ್ಸ್ ಅಂದರೆ ಬಂದಿರೋ ಆನ್ಸರ್ 24,000 kilometers. ಸೀಟಿಂಗ್ ಕೆಪಾಸಿಟಿ ಅಂದರೆ ಬಸ್ಸಲ್ಲಿ ಎಷ್ಟು ಜನ ಕೂರ್ಬೋದು? ಬಸ್ಸಲ್ಲಿ 40 ಜನ ಕೂರ್ಬೋದು. ಈಗ ಎಷ್ಟು ಜನ ಕೂತಿದ್ದಾರೆ? 75% ಅಷ್ಟು ಆಕ್ಯುಪೈ ಆಗಿದೆ. ಸೊ ದ ಆನ್ಸರ್ ಈಸ್ 24,000 × 40 × 75%. ಆನ್ಸರ್ ಈಸ್ 7,20,000 kilometers. 24,000 × 40 × 75%. ಆನ್ಸರ್ ಈಸ್ 7,20,000 kilometers. ಅಲ್ಲಿಗೆ 7th one ಆಯಿತು. ನೆಕ್ಸ್ಟ್ ಒಂದು ಕ್ವಶನ್ ಯಾವ್ದು ಕೊಟ್ಟಿದ್ದಾರೆ? 8th one ಕ್ವಶನ್.
ಕ್ಯಾಲ್ಕುಲೇಟ್ ಆ್ಯಕ್ಚುಯಲ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸೇಲ್ಸಿಗೆ ಫಾರ್ಮುಲಾ ಏನು ಅಂತಂದರೆ ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಎಲ್ಲದೂ ಇನ್ಫಾರ್ಮೇಷನ್ ಅವರೇ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ 8,000 ಪ್ಲಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ, ಪ್ರಾಫಿಟ್ 4,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಎಷ್ಟಿದೆ, ಪಿ ವಿ ರೇಷಿಯೋ 20%. 8 + 4 ಅಂತಂದರೆ 12,000 ಆಗುತ್ತೆ. ಡಿವೈಡೆಡ್ ಬೈ 20% ಅಂದರೆ 25 100, 12 60, ಆನ್ಸರ್ 60,000 ಆಗುತ್ತೆ. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೀವು, 12,000 ಡಿವೈಡೆಡ್ ಬೈ 20%, ಆನ್ಸರ್ ಈಸ್ 60,000. ಸೊ ಈ ಥರದಲ್ಲಿ ನೀವು ಸೇಲ್ಸ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿಗೆ ಎಲ್ಲ ಪ್ರಾಬ್ಲಮ್ ಆಯಿತು ನೋಡಿ. 3 ಮಾರ್ಕ್ಸಿಗೆ ಕೊಟ್ಟಾಗ ಈ ಥರ ಸಿಂಪಲ್ ಪ್ರಾಬ್ಲಮ್ ಕೇಳ್ತಾರೆ. ಸೊ ಇವಿಷ್ಟನ್ನು ಮಾಡಬೇಕಾಗತ್ತೆ. ಅಕಸ್ಮಾತ್ ಯಾವ್ದಾದ್ರು ಪ್ರಾಬ್ಲಮ್ ಕಷ್ಟ ಅನಿಸಿದರೆ ನೀವು ಥಿಯರಿ ಓದ್ಕೊಳ್ಬೋದು. ಬಟ್ ಇದು ಆ್ಯಕ್ಚುಲಿ ಕಾಸ್ಟ್ ಸಬ್ಜೆಕ್ಟ್ ಈಸಿ, ನೀವು ಪ್ರಾಬ್ಲಮ್ ಅಟೆಂಡ್ ಮಾಡೋದೇ ಬೆಟರ್ ಥಿಯರಿಗಿಂತ. ಸೊ ಇನ್ 2023 ಕ್ವಶನ್ ಪೇಪರ್ನಲ್ಲಿ ಇನ್ನೊಂದು ಥಿಯರಿ ಕ್ವಶನ್ ಕೇಳಿದ್ರು, ಸಿಂಪಲ್ ಥಿಯರಿ ಕ್ವಶನ್. ಇದೊಂದಕ್ಕೆ ನಾನು ಆನ್ಸರ್ ಹೇಳಿಬಿಟ್ಟಿರ್ತೀನಿ. ಸ್ಟೇಟ್ ದ ಕಾಸ್ಟ್ ಪರ್ ಯೂನಿಟ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಇಂಡಸ್ಟ್ರೀಸ್. ಈ ಕೆಳಗಿನ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡುವಂಥ ಕಾಸ್ಟ್ ಪರ್ ಯೂನಿಟನ್ನು ಬರೆಯಿರಿ. ವೆರಿ ಸಿಂಪಲ್, ಜಸ್ಟ್ ಒಂದೊಂದು ವರ್ಡ್ ಬರೆದ್ರೆ ಆಯಿತು. ಗೂಡ್ಸ್ ಟ್ರಾನ್ಸ್ಪೋರ್ಟಿಗೆ ಕಾಸ್ಟ್ ಪರ್ ಯೂನಿಟ್ ಏನು ಅಂತಂದರೆ ನೀವು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಂತ ಬರೆದು ಆ್ಯರೋ ಮಾರ್ಕ್ ಹಾಕಿ ಪರ್ ಟನ್ ಕಿಲೋಮೀಟರ್ಸ್ ಅಂತ ಬರೆದ್ರೆ ಆಯಿತು. ಕ್ಯಾಂಟೀನಿಗೆ ಪರ್ ಮೀಲ್ಸ್, ಹಾಸ್ಪಿಟಲಿಗೆ ಪರ್ ಪೇಷಂಟ್ ಡೇ ಆರ್ ಪರ್ ಬೆಡ್. ಸೊ ಇಷ್ಟರಲ್ಲಿ ದುಡ್ಡು ಕ್ಯಾಲ್ಕುಲೇಷನ್ ಮಾಡೋದು, ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಕ್ಯಾಂಟೀನಲ್ಲಿ ಒಂದು ಊಟಕ್ಕಿಂತಿಷ್ಟು ಅಂತ ದುಡ್ಡು ತೊಗೊಳ್ತಾರೆ. ಸೊ ಕ್ಯಾಂಟೀನಿಗೆ ಪರ್ ಮೀಲ್ ಅಂತ ಬರೀಬೇಕು. ಹಾಸ್ಪಿಟಲಲ್ಲಿ ಒಂದು ಬೆಡ್ಡಿಗೆ ಅಥವಾ ಒಂದು ದಿನಕ್ಕಿಂತಿಷ್ಟು ಅಂತ ದುಡ್ಡು ತೊಗೊಳ್ತಾರೆ. ಸೊ ಹಾಗಾಗಿ ಪರ್ ಪೇಷಂಟ್ ಡೇ ಆರ್ ಪರ್ ಬೆಡ್. ಗೂಡ್ಸ್ ಟ್ರಾನ್ಸ್ಪೋರ್ಟಲ್ಲಿ ಪರ್ ಕ್ವಿಂಟಾಲ್ ಕಿಲೋಮೀಟರ್ಸ್ ಅಥವಾ ಪರ್ ಟನ್ ಕಿಲೋಮೀಟರ್ಸ್ ಆ ಥರ ಬರೆದ್ರೆ, ಜಸ್ಟ್ ಒಂದೊಂದು ವರ್ಡ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಈ ಥರ ಸಿಂಪಲ್ ಕೊಟ್ಟಾಗ ಬಿಟ್ಟು ಬರಬೇಡಿ, ಅಟೆಂಡ್ ಮಾಡಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.